ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫ್ಯೂಚರ್ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅನ್ನೋ ಒಂದು ಎಂಟೈರ್ ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಅಟೆಂಡೆನ್ಸ್ ಮತ್ತು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ಮಾಡ್ಯೂಲ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಫ್ಯೂಚರ್ ಸ್ಕೂಲ್ಸ್ ಅನ್ನೋ ಎಂಟೈರ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಕಾಸ್ಟ್ ಎಫೆಕ್ಟಿವ್ ಮತ್ತು ಎಕ್ಸೆಲ್ ಬೇಸ್ಡ್ ಕ್ರಿಯೇಟ್ ಮಾಡಿರುವಂತಹ ಒಂದು ಸಾಫ್ಟ್ವೇರ್. ನೋಡಿ, ಈ ಅಟೆಂಡೆನ್ಸ್ ಮತ್ತು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ನೀವು ಎಂಟರ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಕಂಟ್ರೋಲ್ ಪ್ಯಾನಲ್ ಸಿಗುತ್ತೆ. ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ನಿಮಗೆ choose the month to view or update attendance for the year 2022. ಇದು 2022 ಅನ್ನೋದು ಯಾಕೆ ಬಂದಿದೆ ಇಲ್ಲಿ, ಅದು ನಾವು ಹೇಗೆ ಕೊಡೋದು ಅಂತ ನಾನು ನಿಮ್ಗೆ ಇಲ್ಲಿ ಒಂದು ನಿಮಿಷದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ನಿಮಗೆ 12 ತಿಂಗಳು ಬರುತ್ತೆ. ನೋಡಿ, ಈ ರೆಡ್ ಕಲರ್ ಅಲ್ಲಿ ಮಂತ್ಸ್ ಅಲ್ಲ, ಅಂದ್ರೆ ಮೇ ಇಂದ ಡಿಸೆಂಬರ್ ಇರೋದು ಕರೆಂಟ್ ಇಯರ್. ಫಾರ್ ಎಕ್ಸಾಂಪಲ್, ಈಗ 2022 ಅಂತ ನೀವು ಕೊಟ್ರೆ ಮೇ ಇಂದ ಡಿಸೆಂಬರ್ ವರೆಗೂ 2022 ಅಂತ ನಿಮಗೆ ಅಟೆಂಡೆನ್ಸ್ ಕ್ರಿಯೇಟ್ ಆಗುತ್ತೆ. ನಂತರ ಜನವರಿಯಿಂದ ಏಪ್ರಿಲ್ ವರೆಗೂ 2023, ಸೊ ಮುಂದಿನ ವರ್ಷ. ಸೊ ಅಕಾಡೆಮಿಕ್ ಇಯರ್ ನಮಗೆ ಮೇ ಇಂದ ಏಪ್ರಿಲ್ಗೂ ಸ್ಪ್ರೆಡ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ. ಅದಾದ ನಂತರ ಕೆಳಗಡೆ ಇಲ್ಲಿ ನಿಮಗೆ 4 ಬಟನ್ಸ್ ಇರುತ್ತೆ. ಒಂದು ಇಯರ್ಲಿ ಅಟೆಂಡೆನ್ಸ್, ಸ್ಟೂಡೆಂಟ್ ವೈಸ್ ಮತ್ತೆ ಎಂಟೈರ್ ಸ್ಕೂಲ್ ಕ್ಲಾಸ್ ವೈಸ್ ಇಯರ್ಲಿ ಅಟೆಂಡೆನ್ಸ್ ನೋಡಬಹುದು. ಆಮೇಲೆ ಇಂಡಿವಿಜುವಲ್ ಅಟೆಂಡೆನ್ಸ್ ರಿಪೋರ್ಟ್ ನೋಡಬಹುದು. ಅದರ ಕೆಳಗಡೆ ನಿಮಗೆ ಅಚೀವ್ಮೆಂಟ್ ರಿಪೋರ್ಟ್ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಮಾಸ್ಟರ್ ಶೀಟ್ ಅನ್ನೋದು ನಿಮಗೆ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೆ ಇಯರ್ಲಿ ಒನ್ಸ್ ಯೂಸ್ ಮಾಡೋದಕ್ಕೋಸ್ಕರ ಇಲ್ಲಿ ಮಾಸ್ಟರ್ ಶೀಟ್ ಕೂಡ ಕೊಟ್ಟಿದ್ದೀನಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮಗೆ ಫ್ಯೂಚರ್ ಸ್ಕೂಲ್ಸ್ ಲೋಗೋ ಬರುತ್ತೆ. ಅದರ ಕೆಳಗಡೆ ನಿಮಗೆ ಯಾವ ಸ್ಕೂಲ್ಗೆ ನಾವು ಇದನ್ನು ಲೈಸೆನ್ಸ್ ಮಾಡ್ತೀವೋ ಅದರ ಬ್ರ್ಯಾಂಡಿಂಗ್ ಬರುತ್ತೆ. ಮೊದಲನೇದಾಗಿ ನಾವು ಫಸ್ಟ್ ಈ ವರ್ಷಕ್ಕೆ ಏನ್ ಬೇಕು ಅದನ್ನ ನಾವು ಡಿಫೈನ್ ಮಾಡ್ತಾ ಹೋಗೋಣ. ಅದು ಹೇಗೆ ಅಂತಂದ್ರೆ, ನೀವು ಮಾಸ್ಟರ್ ಶೀಟ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಮಾಸ್ಟರ್ ಶೀಟ್ ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಅಡ್ಮಿಷನ್ ನಂಬರ್ ಕೊಡಬೇಕಾಗುತ್ತೆ. ಒಂದು ಕ್ಲಾಸ್ ಅಲ್ಲಿ ಅಪ್ ಟು 100 ಸ್ಟೂಡೆಂಟ್ಸ್ ವರೆಗೂ ನಾವು ಅಕಾಮಡೇಟ್ ಮಾಡಬಹುದು. ನೋಡಿ, 100 ಸ್ಟೂಡೆಂಟ್ಸ್ ವರೆಗೂ ನಾನು ಇಲ್ಲಿ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಪಿಂಕ್ ಕಲರ್ ಸೆಲ್ಸ್ ಮಾತ್ರನೇ ಎಡಿಟ್ ಮಾಡೋಕ್ಕಾಗುತ್ತೆ, ಬೇರೆ ಯಾವುದು ಕೂಡ ಎಡಿಟ್ ಮಾಡೋಕ್ ಆಗೋದಿಲ್ಲ. ನೋಡಿ, ಡಬಲ್ ಕ್ಲಿಕ್ ಮಾಡ್ತೀನಿ. ನೋಡಿ, ಎಡಿಟ್ ಮಾಡೋಕೆ ಡಿಸೇಬಲ್ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ನಾವು ಫ್ಯಾಕಲ್ಟಿ ನೇಮ್, ಯಾವ ಸೆಕ್ಷನ್ ಮತ್ತು ಯಾವ ಕ್ಲಾಸ್ಗೆ ನಾವಿಲ್ಲಿ ಡೇಟಾ ಕೊಡ್ತಾ ಇದೀವೋ ಅದರ ಕ್ಲಾಸ್ ಟೀಚರ್, ಮತ್ತು ಅಕಾಡೆಮಿಕ್ ಇಯರ್ 2022 ಅಂದ್ರೆ 2022, 2023 ಅಂದ್ರೆ ನೋಡಿ ಈ ತರ ಕೊಡಿ. ಉದಾಹರಣೆಗೆ ನಾವು 2022 ಅಂತಾನೆ ತಗೊಳ್ಳೋಣ. 5th ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಅಂತ ಕೊಟ್ಟಿದ್ದೀನಿ. ಈ ಸಬ್ಜೆಕ್ಟ್ ನಿಮ್ಗೆ ಆಪ್ಷನ್ ಕೊಟ್ಟರೆ ಕೊಡಬಹುದು, ಇಲ್ಲ ಬಿಟ್ರೆ ಬಿಡಬಹುದು. ಅದಾದ ನಂತರ ರೈಟ್ ಸೈಡ್ ಅಲ್ಲಿ ನಾವು ಅಪ್ ಟು 10 ಅಸೆಸ್ಮೆಂಟ್ಸ್ ನಾವಿಲ್ಲಿ ಅಕಾಮಡೇಟ್ ಮಾಡಿದ್ದೀವಿ. ಅದೇನಪ್ಪಾ ಅಂತಂದ್ರೆ 6 ಯೂನಿಟ್ ಟೆಸ್ಟ್ ಮತ್ತು ಒಂದು ಪ್ರೀ ಮಿಡ್ ಟರ್ಮ್, ಪೋಸ್ಟ್ ಮಿಡ್ ಟರ್ಮ್ ಅಂಡ್ ಆನ್ಯುವಲ್. ಅದರ ಪ್ರಕಾರ ನಾವಿಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅದರಲ್ಲಿ ನಾವು 3 ತರ ಡಿವೈಡ್ ಮಾಡಿದೀವಿ: ಸ್ಕಾಲಾಸ್ಟಿಕ್, ಕೋ-ಸ್ಕಾಲಾಸ್ಟಿಕ್ ಅಂಡ್ ವರ್ಚುವಲ್ ಈವೆಂಟ್ಸ್ ಅಂತ. ಸೊ 3 ತರ ನಾವು ಮಾರ್ಕ್ಸ್ ಕೊಟ್ಟಿದೀವಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ 25. ಎಲ್ಲದಕ್ಕೂ ನಾವು ಸೇಮ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಟೋಟಲ್. ಓಕೆನಾ? ನಂತರ ಇಲ್ಲಿ ನಾವು ಅಪ್ ಟು 12 ಸಬ್ಜೆಕ್ಟ್ಸ್ ನ ಕೊಟ್ಟಿದ್ದೀವಿ. ಮೊದಲನೇದಾಗಿ 6 ಸಬ್ಜೆಕ್ಟ್ಸ್, ಅದು ಬಂದ್ಬಿಟ್ಟು ನಿಮಗೆ ಇಂಗ್ಲಿಷ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಮ್ಯಾಥ್ಸ್, ಸೈನ್ಸ್ ಅಂಡ್ ಸೋಷಿಯಲ್ ಅಂತ. ಅವೆಲ್ಲದನ್ನು ನಾವು ಸ್ಕಾಲಾಸ್ಟಿಕ್ ಅಂತ ಕ್ಯಾಟಗರೈಸ್ ಮಾಡಿದ್ದೀವಿ. ಮತ್ತು ನೆಕ್ಸ್ಟ್ 3 ಸಬ್ಜೆಕ್ಟ್, ಆರ್ಟ್ ಅಂಡ್ ಕ್ರಾಫ್ಟ್, ಫಿಸಿಕಲ್ ಆಕ್ಟಿವಿಟೀಸ್, ಡ್ಯಾನ್ಸ್ ಅಂಡ್ ಮ್ಯೂಸಿಕ್, ಇದನ್ನ ಕೋ-ಸ್ಕಾಲಾಸ್ಟಿಕ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ. ನಂತರ ಲಾಸ್ಟ್ ಅಲ್ಲಿ ಈವೆಂಟ್ಸ್, ಕಾಂಪಿಟೇಷನ್ಸ್ ಮತ್ತೆ ಪ್ರಾಜೆಕ್ಟ್ಸ್ ಅಂತ ಇದನ್ನ ವರ್ಚುವಲ್ ಈವೆಂಟ್ಸ್ ಅನ್ನೋ ಒಂದು ಕ್ಯಾಟಗರಿಲಿ ನಾವು ಕ್ಯಾಟಗರೈಸ್ ಮಾಡಿದೀವಿ. ಇಲ್ಲಿ ಕೂಡ ನಾವು ಯಾವ ಸಬ್ಜೆಕ್ಟಿಗೆ ಯಾವ ಟೀಚರ್, ಅಂದ್ರೆ 5ನೇ ಕ್ಲಾಸ್ಗೆ ಯಾವ ಸಬ್ಜೆಕ್ಟಿಗೆ ಯಾವ ಟೀಚರ್ ಅಂತ ನಾವಿಲ್ಲಿ ಒಂದ್ಸಲಿ ನಾವು ಅಸೈನ್ ಮಾಡಿದೀವಿ. ಅದಾದ ನಂತರ ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ 3 ಬಟನ್ ಇರುತ್ತೆ ನೋಡಿ. ಇಂಪೋರ್ಟ್ ಸ್ಟೂಡೆಂಟ್ ಪಿಕ್ಚರ್ಸ್ ಅಂತ, ನಂತರ ನಿಮ್ಗೆ ಕ್ರಿಯೇಟ್ ಬೇಸ್ ಫೈಲ್, ಆಮೇಲೆ ಅಪ್ಡೇಟ್ ಟ್ರ್ಯಾಕರ್ ಅಂತ. ಇದು ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇಂಪೋರ್ಟ್ ಸ್ಟೂಡೆಂಟ್ ಪಿಕ್ಚರ್ಸ್ ಅಂತಂದ್ರೆ, ಉದಾಹರಣೆಗೆ ನಾನು ಯಾವುದೇ ಒಂದು ಮಾರ್ಕ್ಸ್ ಕಾರ್ಡ್ ಆಗ್ಲಿ, ಅಟೆಂಡೆನ್ಸ್ ರಿಪೋರ್ಟ್ ಆಗ್ಲಿ ಹೋದ್ರೆ ನೋಡಿ, ಇಲ್ಲಿ ನಿಮ್ಗೆ ಸ್ಟೂಡೆಂಟ್ ರೆಕಾರ್ಡ್ಸ್ ಅನ್ನೋದು ಎಂಪ್ಟಿ ಇರುತ್ತೆ. ಇಲ್ಲಿ ಅಂದ್ರೆ ಅವರ ಪಿಕ್ಚರ್ ಅನ್ನೋದು ಎಂಪ್ಟಿ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ಅಟೆಂಡೆನ್ಸ್ ರಿಪೋರ್ಟ್ ಅಲ್ಲಿ ಅಥವಾ ಒಂದು ಅಚೀವ್ಮೆಂಟ್ ರೆಕಾರ್ಡ್ ಅಲ್ಲಿ ಯಾವ ಸ್ಟೂಡೆಂಟ್ ಫೋಟೋ ಇದೆಯೋ ಆ ಫೋಟೋ ಡಿಸ್ಪ್ಲೇ ಆಗಬೇಕು ಅಂತಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಬೇಕು. ಇಂಪೋರ್ಟ್ ಮಾಡಿ ನಾವು 1 ಟೈಮ್ ಇನ್ ಇಯರ್ ನಾವು ಇದನ್ನ ಇಂಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಮಾಡುವಾಗ ಸ್ಟೂಡೆಂಟ್ಸ್ ಫೋಟೋಗ್ರಾಫ್ಸ್ ಅವರ ಅಡ್ಮಿಷನ್ ನಂಬರ್ ಮೇಲೆ ಸೇವ್ ಆಗಿರಬೇಕು ಒಂದು ಫೋಲ್ಡರ್ ಅಲ್ಲಿ. ಓಕೆನಾ? ನಾನು ನಿಮ್ಗೆ ಅದನ್ನ ಪ್ರೊಸೀಜರ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಮತ್ತೆ ನಾವು ಮಾಸ್ಟರ್ ಶೀಟ್ ಹೋಗೋಣ. ಇಂಪೋರ್ಟ್ ಸ್ಟೂಡೆಂಟ್ ಪಿಕ್ಚರ್ಸ್ ಅಂತಿದೆ ನೋಡಿ. ಇಲ್ಲಿ ನನಗೆ 31 ಸ್ಟೂಡೆಂಟ್ಸ್ ಇದೆ. ನಾನು 31 ಸ್ಟೂಡೆಂಟ್ಸ್ದು ಫೋಟೋಗ್ರಾಫ್ಸ್ ನ
ಒಂದು ಫೋಲ್ಡರ್ನಲ್ಲಿ ಅವರ ಅಡ್ಮಿಷನ್ ನಂಬರ್ ಪ್ರಕಾರ ನಾನು JPEG ಅಲ್ಲಿ ಸೇವ್ ಮಾಡಿದ್ದೀನಿ. ನೋಡಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಇದು ಕೇಳುತ್ತೆ. ನೋಡಿ ಡೆಸ್ಕ್ಟಾಪ್ ಅಲ್ಲಿ ಹೋಗಿ ನಾನು ಇಲ್ಲಿ ಸ್ಟೂಡೆಂಟ್ ಪಿಕ್ಚರ್ಸ್ ಅಂತ ನಾನು ರ್ಯಾಂಡಮ್ ಆಗಿ ಕೆಲವು ರ್ಯಾಂಡಮ್ ಪಿಕ್ಚರ್ಸ್ ಕೊಟ್ಟಿದ್ದೀನಿ, ಬಟ್ ಯಾವುದು ಸ್ಟೂಡೆಂಟ್ಸ್ನ ಪಿಕ್ಚರ್ಸ್ ಕೊಟ್ಟಿಲ್ಲ. ನೋಡಿ ನಾನು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ 14 ಸೆಕೆಂಡಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪಿಕ್ಚರ್ಸು ಕೂಡ ಅರೇಂಜ್ ಆಗಿಬಿಡುತ್ತೆ. ಈಗ ನಾನು ಯಾವುದೇ ಒಂದು ಮಾರ್ಕ್ಸ್ ಕಾರ್ಡ್ ಆಗಲಿ ಇಲ್ಲ ಅಚೀವ್ಮೆಂಟ್ ರಿಪೋರ್ಟ್ ಆಗಲಿ ಹೋದಾಗ ನೋಡಿ ಯಾವ ಸ್ಟೂಡೆಂಟ್ನ ಕ್ಲಿಕ್ ಮಾಡಿದ್ರೆ ಆ ಸ್ಟೂಡೆಂಟ್ದ ಫೋಟೋಸು ಇಲ್ಲಿ ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್ ಏನಪ್ಪ ಪ್ರೊಸೀಜರ್ ಅಂತಂದ್ರೆ, ನಾವು ಎಷ್ಟು ಸಬ್ಜೆಕ್ಟ್ ಇದೆಯೋ ಅಷ್ಟು ಸಬ್ಜೆಕ್ಟ್ಗೂ ಕೂಡ ನಾವು ಪ್ರತಿ ಟೆಸ್ಟ್ಗೂ ನಾವು ಒಂದು ಬೇಸ್ ಡೇಟಾನ ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾಕೆ ಬೇಸ್ ಡೇಟಾ ಪ್ರಿಪೇರ್ ಮಾಡಬೇಕು ಅಂತಂದ್ರೆ, ಅವರ ಆಕ್ಚುಯಲ್ ಮಾರ್ಕ್ಸ್ನ ನಾವು ಎಂಟ್ರಿ ಮಾಡೋದಕ್ಕೋಸ್ಕರ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಜಸ್ಟ್ ಕ್ರಿಯೇಟ್ ಬೇಸ್ ಅಂತ ಕೊಡಿ. ಇದು ಬ್ಯಾಕ್ ಎಂಡ್ ಅಲ್ಲಿ ನಿಮಗೆ ಒಂದು ಬೇಸ್ ಡೇಟಾ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇದು ಆಕ್ಚುಲಿ ನಿಮಗೆ ಗೊತ್ತಾಗೋದಿಲ್ಲ, ಬಟ್ ಇದು ಹೇಗೆ ಯೂಸ್ ಆಗುತ್ತೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಇದನ್ನ ವೆಯ್ಟ್ ಮಾಡಿ, ಯಾವುದೇ ಒಂದು ರಿಪೋರ್ಟ್ ಜನರೇಟ್ ಆಗುವಾಗ ನೀವು ಸ್ಕ್ರೀನ್ಸ್ ನ ಟಾಗಲ್ ಮಾಡಬಾರ್ದು, ಅದು ಒಂದು ಬೇಸಿಕ್ ರೂಲ್ ಅದು. ನೋಡಿ ಇಲ್ಲಿ ಡೇಟಾ ಪ್ರಿಪೇರ್ಡ್ ಸಕ್ಸಸ್ಫುಲ್ ಅಂತ ನಿಮಗೆ ಕನ್ಫರ್ಮೇಶನ್ ಬರುತ್ತೆ, ಆಯ್ತಾ? ಇದಾದ ನಂತರ ನೋಡಿ ನಾನು ಮೊದಲಿಗೆ ಅಟೆಂಡೆನ್ಸ್ ನ ಅಪ್ಡೇಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ನಾನು 2022 ಇಸ್ವಿ ಅಂತ ನಾನು ಕೊಟ್ಟಿದ್ದೆ. ಸೊ 2022 ಇಸ್ವಿನಲ್ಲಿ ಮೇ ಯಾವುದೇ ಒಂದು ತಿಂಗಳಲ್ಲಿ ನೀವು ಅಟೆಂಡೆನ್ಸ್ ಟ್ರ್ಯಾಕರ್ ನ ಓಪನ್ ಮಾಡಿದ್ರೆ ಆವಾಗ ಆ ತಿಂಗಳಲ್ಲಿ ಎಲ್ಲಾ ಸಂಡೇಸ್ ಕೂಡ ನಿಮಗೆ ಆಟೋಮೆಟಿಕ್ ಆಗಿ ಹೈಲೈಟ್ ಆಗುತ್ತೆ. ಅಂದ್ರೆ ಅಲ್ಲಿ ನೀವು ಪರ್ಪಸ್ಫುಲಿ ಗೊತ್ತಿಲ್ಲದಿರೋ ಡೇಟಾ ಎಂಟ್ರಿ ಮಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ. ನೋಡಿ ಇಲ್ಲಿ ನಿಮಗೆ ಯಾವುದೇ ಒಂದು ಅಟೆಂಡೆನ್ಸ್ ಟ್ರ್ಯಾಕರ್ ಅಲ್ಲಿ ನಿಮಗೆ ಅಪ್ಡೇಟ್ ಟೈಪ್ ಅಂತ ಇರುತ್ತೆ. ಒಂದು ಮಂತ್ ಅಂತ, ಇನ್ನೊಂದು ಕಸ್ಟಮ್ ಅಂತ, ಎರಡು ತರ ಇದೆ. ಮಂತ್ ಅಂದ್ರೆ ಬೈ ಡಿಫಾಲ್ಟ್ ನಿಮಗೆ ಎಂಟೈರ್ ಮಂತ್ಗೆ ಅಟೆಂಡೆನ್ಸ್ ಅಪ್ಡೇಟ್ ಮಾಡುವಂಥದ್ದು. ಕಸ್ಟಮ್ ಅಂದ್ರೆ ನೀವು ಸೆಲೆಕ್ಟ್ ಮಾಡಿದಂತ ಒಂದು ಡೇಟ್ಸ್ ಏನಿದೆ ಆ ಡೇಟ್ಸ್ ಮಾತ್ರನೇ ಅಟೆಂಡೆನ್ಸ್ ಅಪ್ಡೇಟ್ ಮಾಡುವಂಥದ್ದು. ಈ ಅಟೆಂಡೆನ್ಸ್ ನ ಟ್ರ್ಯಾಕರ್ ನ ಎಫೆಕ್ಟಿವ್ ಆಗಿ ಬಳಸ್ಕೊಳೋದು ಹೇಗೆ ಅಂತಂದ್ರೆ, ಮೊದಲನೇದಾಗಿ ನಮಗೆ ಇಲ್ಲಿ 31 ಸ್ಟೂಡೆಂಟ್ಸ್ ಇದ್ದಾರೆ. ಮೇನಲ್ಲಿ ನಮಗೆ ಈ ಬ್ಲಾಂಕ್ ಅಟೆಂಡೆನ್ಸ್ ಟ್ರ್ಯಾಕರ್ ಇದೆ. ಯಾವುದೇ ಒಂದು ಕ್ಲಾಸ್ ಅಲ್ಲಿ ಆಬ್ಸೆಂಟಿಸಮ್ ಅನ್ನೋದು ಜನರಲ್ ಆಗಿ ಕಮ್ಮಿ ಇರುತ್ತೆ, ಪ್ರೆಸೆಂಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅಲ್ಲ. ಸೊ ನಾವೇನ್ ಮಾಡ್ಬೋದು ಅಂತಂದ್ರೆ, ಈಗ ನಾವು ಕಸ್ಟಮ್ ಆಗಿ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ವೀಕ್ ಮಾತ್ರ ಮಾಡಬೇಕು, ಇಲ್ಲ ಒಂದ್ ಡೇಗ್ ಮಾತ್ರ ನಾವು ಅಟೆಂಡೆನ್ಸ್ ಫಿಲ್ ಮಾಡಬೇಕು. ಇನ್ ಕೇಸ್ ನಾವೇನಾದ್ರು ಅಟೆಂಡೆನ್ಸ್ ಟ್ರ್ಯಾಕರ್ ನ ಯಾರಿಗಾದ್ರು ರಿವ್ಯೂಗೆ ಡೈಲಿ ಬೇಸಿಸ್ ನಾವು ಕಳಿಸ್ತಾ ಇದೀವಿ ಅಂತ ಅನ್ನೋಂಗಿದ್ರೆ ನಾನು ನಿಮ್ಗೆ ಕಸ್ಟಮ್ ಅನ್ನೋನ ರೆಕಮೆಂಡ್ ಮಾಡ್ತೀನಿ. ನೋಡಿ ಉದಾಹರಣೆಗೆ ನಾವು 2ನೇ ಮೇನಲ್ಲಿ ಆಬ್ಸೆಂಟಿಸಮ್ ಯಾರು ಅಂತ ನಾನಿಲ್ಲಿ ಎ ಅಂತ ಪ್ರೆಸ್ ಮಾಡಿ ನಾನು ಅಟೆಂಡೆನ್ಸ್ ಹಾಕೊಂತೀನಿ. ಸೊ ಈಗ ನಾನು ಕಸ್ಟಮ್ ಆಗಿ ಇದನ್ನ ಫಿಲ್ ಮಾಡಬೇಕು ಅಂತಂದ್ರೆ ಕಸ್ಟಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ರೇಂಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ರೇಂಜ್ ಅಲ್ಲಿ ನಿಮಗೆ ಪ್ರೆಸೆಂಟ್ಸ್ ನ ಫಿಲ್ ಮಾಡಬೇಕು ಅಂತ. ನೋಡಿ ಇಲ್ಲಿ ಅಪ್ಡೇಟ್ ಬಟನ್ ಇದೆ, ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಕೇಳುತ್ತೆ ಎಂಟರ್ ದ ವ್ಯಾಲ್ಯೂ ಟು ಅಪ್ಡೇಟ್ ಆಸ್ ಪರ್ ಲೆಜೆಂಡ್. ನಾನೇನ್ ಕೊಡ್ತೀನಿ ಪಿ. ನೋಡಿ ಲೆಜೆಂಡ್ ಪ್ರಕಾರ ಪಿ ಅಂದ್ರೆ ಪ್ರೆಸೆಂಟ್, ಪಿ ಅಂತ ಕೊಟ್ಟು ನಾನು ಕ್ಲಿಕ್ ಮಾಡ್ತೀನಿ. ನೋಡಿ ನಮಗೆ ಅಟೆಂಡೆನ್ಸ್ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿಬಿಡುತ್ತೆ. ಅದೇ ರೀತಿ ನಾವು ಎಂಟೈರ್ ಒಂದ್ ಮಂತ್ಗೆ ಫುಲ್ಲು ನಾವು ಒಂದೇ ಸಲ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ನಾನು ಮಂತ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ನೀವು ಡೈಲಿ ಬೇಸಿಸ್ ನಲ್ಲಿ ಆಬ್ಸೆಂಟಿಸಮ್ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಮಾತ್ರ ನೀವು ಹೈಲೈಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದರಲ್ಲಿ ನಾವು ಅಪ್ಡೇಟ್ ಮಾಡಿದಾಗ ನಮಗೆ ಸಂಡೇಸ್ ಬಿಟ್ಟು ಮಿಕ್ಕಿದ ಎಲ್ಲಾ ಡೇಸ್ ಕೂಡ ನಮಗೆ ಅಪ್ಡೇಟ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರು ಸಂಡೇ ಸ್ಪೆಷಲ್ ಕ್ಲಾಸ್ ತಗೊಂಡಿದ್ದು ನೀವು ಅಲ್ಲಿ ಕೂಡ ನೀವು ಡೇಟಾ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ನೀವು ಕಸ್ಟಮ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಡೇಟಾನ ಪ್ರೆಸೆಂಟ್ ಆರ್ ಆಬ್ಸೆಂಟ್ ಅನ್ನು ಫಿಲ್ ಮಾಡಬಹುದು. ಸೊ ಅವಾಗ ಇದು ಕೂಡ ನಿಮಗೆ ವರ್ಕಿಂಗ್ ಡೇ ತರ ಕೌಂಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈಗ ಸದ್ಯಕ್ಕೆ ನಾವು ಬರೀ ಎಲ್ಲೆಲ್ಲಿ ಸಂಡೇಸ್ ಅವಾಯ್ಡ್ ಆಗಿದೆಯೋ ಅಲ್ಲಿ ಮಾತ್ರ ನಾವು ಫಿಲ್ ಮಾಡೋಣ ಎಂಟೈರ್ ಮಂತ್ಗೆ. ನೋಡಿ ನಾನು ಮಂತ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಆಬ್ಸೆಂಟಿಸಮ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಅಪ್ಡೇಟ್ ಬಟನ್ ಜಸ್ಟ್ ಕ್ಲಿಕ್ ಮಾಡಿ ನೀವು ಪಿ ಅಂತ ಎಂಟರ್ ಕೊಟ್ಟಾಗ ನಿಮಗೆ ಎಂಟೈರ್ ಮಂತ್ಗೆ ಅಟೆಂಡೆನ್ಸ್ ಫಿಲ್ ಆಗ್ಬಿಡುತ್ತೆ. ನೋಡೋದಲ್ಲ, ಎಲ್ಲೆಲ್ಲಿ ಆಬ್ಸೆಂಟ್ ಇದೆಯೋ ಆಬ್ಸೆಂಟ್ಸ್ ಹಂಗೆ ರಿಟರ್ನ್ ಆಗುತ್ತೆ, ಎಲ್ಲೆಲ್ಲಿ ಪ್ರೆಸೆಂಟ್ ಆಗಬೇಕು ಅಲ್ಲೆಲ್ಲ ನಿಮಗೆ ಪ್ರೆಸೆಂಟ್ ಆಗ್ಬಿಡುತ್ತೆ. ನೋಡಿ ಕೊನೆಯದಾಗಿ ಇಲ್ಲಿ ನಿಮಗೆ ಆ ಮಂತ್ಗೆ ಯಾವ ಸ್ಟೂಡೆಂಟ್ ಎಷ್ಟು ಕ್ಲಾಸ್ ತಗೊಂಡಿದ್ರು, ಎಷ್ಟು ಕ್ಲಾಸ್ ಅಟೆಂಡ್ ಆಗಿದ್ರು ಅನ್ನೋದು ಇಲ್ಲಿ ಬರುತ್ತೆ, ಪರ್ಸೆಂಟೇಜ್ ಕೂಡ ಇಲ್ಲಿ ಬರುತ್ತೆ. ನೀವು ಇದನ್ನ ಏನು ವರಿ ಮಾಡ್ಕೊಳೋದು ಬೇಕಾಗಿಲ್ಲ, ಯಾಕಂದ್ರೆ ಇದು ಎಕ್ಸ್ಪೋರ್ಟಬಲ್ ಆಗಿದೆ. ಇದು ಈ ಫೈಲ್ ನ ನೀವು ಎಕ್ಸ್ಪೋರ್ಟ್ ಮಾಡಬಹುದು. ನೋಡಿ ಇಲ್ಲಿ ಡೌನ್ಲೋಡ್ ಅಂತ ಇದೆ. ನೋಡಿ ಇಲ್ಲಿ ಡೌನ್ಲೋಡ್ ಅಂತ ನೀವು ಮಾಡಿದ್ರೆ ನೀವು ಈ ಮಂತ್ ಮಾತ್ರ ನಿಮಗೆ ಅಟೆಂಡೆನ್ಸ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೇಳುತ್ತೆ ಎಲ್ಲಿಗೆ ಡೌನ್ಲೋಡ್ ಮಾಡಬೇಕು, ಯಾವ ಫೋಲ್ಡರ್ ಯಾವ ಲೊಕೇಶನ್ಗೆ ಡೌನ್ಲೋಡ್ ಮಾಡಬೇಕು ಅಂತ. ನಾನು ಇಲ್ಲಿ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕ್ಲಿಕ್ ಮಾಡಿ ಓಕೆ ಮಾಡಿ, ನಿಮಗೆ ಇನ್ಸ್ಟೆಂಟ್ ಆಗಿ ನಿಮಗೆ ಅದು ಡೌನ್ಲೋಡ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ತರ ನಿಮಗೆ ಮಂತ್ಲಿ ಎಲ್ಲ ಅಟೆಂಡೆನ್ಸ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನಿಮಗೆ ನಂಬರ್ ಆಫ್ ಕ್ಲಾಸಸ್ ಅಟೆಂಡೆಡ್ ಮತ್ತು ನಂಬರ್ ಆಫ್ ಕ್ಲಾಸಸ್ ಕಂಡಕ್ಟೆಡ್ ಎಲ್ಲ ನಿಮಗೆ ಸಮರಿ ಇಲ್ಲಿ ಸಿಗುತ್ತೆ. ಇದಾದ ನಂತರ ನಾವೀಗ ಹೋಮ್ ಸ್ಕ್ರೀನ್ ಹೋಗೋಣ. ಇಲ್ಲಿ ಮುಂದಿನದು ನಾವೇನು ನೋಡಬಹುದು ಅಂತಂದರೆ ಇಲ್ಲಿ ಇಯರ್ಲಿ ಅಟೆಂಡೆನ್ಸ್ ಅಂತ ಒಂದು ಐಕಾನ್ ಇದೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ವರ್ಷ ಪೂರ್ತಿ ಅಟೆಂಡೆನ್ಸ್ ಸಮರಿ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಸಿಗುತ್ತೆ. ಇದಾದ ನಂತರ ಅಟೆಂಡೆನ್ಸ್ ರಿಪೋರ್ಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೂಡೆಂಟ್ ವೈಸು ನಮಗೆ ಅಟೆಂಡೆನ್ಸ್ ರೆಕಾರ್ಡ್ಸು ನಮಗೆ ಸಿಗುತ್ತೆ. ನೋಡಿ ಟಾಪಲ್ಲಿ ಕಾಣಿಸ್ತಾ ಇರೋದು ಏನಪ್ಪ ಅಂತಂದರೆ ಎಂಟೈರ್ ಇಯರಲ್ಲಿ
ಒಂದು ಕ್ಲಾಸಲ್ಲಿ ಅಟೆಂಡೆನ್ಸ್ ಪರ್ಸೆಂಟೇಜು. ಅದೇ ರೀತಿ ಇಲ್ಲಿ ಕೆಳಗಡೆ ಒಂದು ಸ್ಕೋರ್ ಕಾರ್ಡ್ ಕೂಡ ಇದೆ. ಅದು ಇಂಡಿವಿಜುವಲ್ ಸ್ಟೂಡೆಂಟ್ನ ಸ್ಕೋರ್ ಕಾರ್ಡು. ನೀವು ಯಾವ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡಿದ್ರೆ ಆ ಸ್ಟೂಡೆಂಟಿಗೆ ತಕ್ಕಂಗೆ ನಿಮಗೆ ಅವರ ಫೋಟೋ ಸಮೇತ ಅವರ ಟ್ರೆಂಡ್, ಇಯರ್ಲಿ ಅಟೆಂಡೆನ್ಸ್ ಟ್ರೆಂಡ್ ನಮಗೆಲ್ಲ ಸಿಗುತ್ತೆ. ನೋಡಿ, ಇಲ್ಲಿ ನಾವು ಇನ್ನೂ ಡೀಟೇಲ್ ಆಗಿ ನೋಡೋದಾದರೆ ಎಷ್ಟು ಕ್ಲಾಸಸ್ ಕಂಡಕ್ಟ್ ಆಗಿತ್ತು ಮತ್ತು ಎಷ್ಟು ಕ್ಲಾಸಸ್ ಅಟೆಂಡ್ ಆಗಿದ್ರು. ಈ ರೈಟ್ ಸೈಡಲ್ಲಿ ನಿಮಗೆ ಗ್ರಾಫ್ ಕಾಣಿಸುತ್ತೆ. ಕೆಳಗಡೆ ಒಂದು ಅಟೆಂಡೆನ್ಸ್ ಹೈಲೈಟ್ಸ್ ಫಾರ್ ದ ಇಯರ್ ಕೂಡ ನಿಮಗೆ ಸಿಗುತ್ತೆ. ನೋಡಿ, ಉದಾಹರಣೆಗೆ ನೋಡಿ, ಲೋಯೆಸ್ಟ್ ಅಟೆಂಡೆನ್ಸ್ ಫಾರ್ ದಿಗಂತ್ ಯಾವಾಗಾಗಿದೆ ಅಂತಂದರೆ ಮೇನಲ್ಲಾಗಿದೆ. ಆಯಿತಾ. ಆಬ್ಸೆಂಟೀಸಮು 7 ತಿಂಗಳಲ್ಲಿದೆ. ಆ 7 ತಿಂಗಳು ಯಾವುದು ಅಂತ ಕೂಡ ಇಲ್ಲಿ ನಮಗೆ ಡೀಟೇಲ್ ಆಗಿ ಸಿಗ್ತಾ ಇದೆ. ಇಲ್ಲಿ ಇಂಡಿವಿಜುವಲ್ ಆಗಿ ನೀವು ಈ ಸ್ಕೋರ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಬರೀ ದಿಗಂತ್ಗೆ ನೀವು ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಪ್ರಿಂಟ್ ಐಕಾನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಆಮೇಲೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಅಲ್ಲಿ ಡೌನ್ಲೋಡ್ ಆಗುತ್ತೆ. ನೋಡಿ, PDF ಈಸ್ ಜನರೇಟೆಡ್ ಫಾರ್ ದಿಗಂತ್ ಅಂತ ಬರ್ತಾ ಇದೆ. ಅದೇ ರೀತಿ ನೀವು ಎಲ್ಲ ಸ್ಟೂಡೆಂಟ್ಸು ಸ್ಕೋರ್ ಕಾರ್ಡ್ಸು ನೀವು ಒಂದೇ ಸಲ ನೀವು ಡೌನ್ಲೋಡ್ ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ PDF ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೂ ಮುಂಚೆ ಒಂದು ಫೋಲ್ಡರ್ನ ನೀವು ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಆ ಫೋಲ್ಡರ್ನ ನೀವು ಡಬಲ್ ಕ್ಲಿಕ್ ಮಾಡಿ ಓಕೆ ಮಾಡಿ. ಈಗ ಎಲ್ಲ ಸ್ಟೂಡೆಂಟ್ಸ್ದು ರೆಕಾರ್ಡ್ಸ್ ಕೂಡ ನಿಮಗೆ ಒಟ್ಟಿಗೆ ಇಲ್ಲಿ ಡೌನ್ಲೋಡ್ ಆಗುತ್ತೆ. ದಯವಿಟ್ಟು ಈ ಪ್ರೋಸೆಸ್ ರನ್ ಆಗುವಾಗ ನೀವು ಮಲ್ಟಿ ಟಾಸ್ಕಿಂಗ್ ಮಾಡೋದಾಗಲಿ ಅಥವಾ ಸ್ಕ್ರೀನ್ನ ಟಾಗಲ್ ಮಾಡೋದಾಗಲಿ ಮಾಡಬೇಡಿ. ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸು ಇದು ಮ್ಯಾಕ್ಸಿಮಮ್ 30 ಸೆಕೆಂಡಿಂದ 1 ನಿಮಿಷದ ಒಳಗಡೆ ಈ ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತೆ. ನೋಡಿ, ಎಲ್ಲ ಡೌನ್ಲೋಡ್ ಆದಮೇಲೆ ನಿಮಗೆ ಇಲ್ಲಿ ಒಂದು ಕನ್ಫರ್ಮೇಷನ್ ಸಿಗುತ್ತೆ, PDFs ಆರ್ ಡನ್ ಅಂತ. ಅದನ್ನು ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನೀವು ಅಟೆಂಡೆನ್ಸ್ ಫೋಲ್ಡರ್ಗೆ ಹೋದರೆ ನೋಡಿದ್ರೆ ಎಲ್ಲ ಸ್ಟೂಡೆಂಟ್ಸು ಅಟೆಂಡೆನ್ಸ್ ರೆಕಾರ್ಡ್ಸ್ ಡೌನ್ಲೋಡ್ ಆಗಿದೆ. ಉದಾಹರಣೆಗೆ ನಾನು ನಿಶ್ಚಿತ್ ಅನ್ನೋ ಒಂದು ಫೈಲ್ನ ಓಪನ್ ಮಾಡ್ತಾ ಇದ್ದೀನಿ. ನಿಶ್ಚಿತ್ ಅನ್ನೋ ಒಂದು ಫೈಲ್ನ ಓಪನ್ ಮಾಡಿದಾಗ ನೋಡಿ, ನಿಶ್ಚಿತ್ ಅನ್ನೋ ಸ್ಟೂಡೆಂಟ್ನ ಫೋಟೋ ಸಮೇತ ಕಂಪ್ಲೀಟ್ ಸ್ಕೋರ್ ಕಾರ್ಡು ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಈಗ ಮುಂದೆ ನಾವು ಮತ್ತೆ ಹೋಮ್ ಸ್ಕ್ರೀನ್ ಹೋಗೋಣ. ಈಗ ನೆಕ್ಸ್ಟ್ ಸೆಕ್ಷನ್ನು ನಮಗೆ ಅಚೀವ್ಮೆಂಟ್ ರಿಪೋರ್ಟ್ ಅಥವಾ ಪ್ರೋಗ್ರೆಸ್ ಕಾರ್ಡ್ಸು. ಇದನ್ನು ಹೇಗೆ ಅಪ್ಡೇಟ್ ಮಾಡೋದು ಅಂತ ನಾವು ನೋಡೋಣ. ನೋಡಿ, ಅಚೀವ್ಮೆಂಟ್ ರಿಪೋರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಲೆಫ್ಟ್ ಸೈಡಲ್ಲಿ ಇಲ್ಲಿ ಒಂದು ಅಚೀವ್ಮೆಂಟ್ ರೆಕಾರ್ಡ್ ಇದೆ, ಅಂದರೆ ಮಾರ್ಕ್ಸ್ ಕಾರ್ಡು ರೆಡಿಮೇಡ್ ಇದೆ. ಇದು ನಿಮಗೆ ತುಂಬ ಡೈನಾಮಿಕ್ ಆಗಿ ಬೇಕಾಗುತ್ತೆ. ಹೇಗೆ ಅಂತಂದರೆ, ನೀವು ಯಾವುದೇ ಒಂದು ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡಿದಾಗ ಆ ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡ್ಸು ಎಲ್ಲ ಆಲ್ರೆಡಿ ಮಾರ್ಕ್ಸ್ ಅಪ್ಡೇಟ್ ಆಗಿದ್ದರೆ ಗ್ರೇಡಿಂಗು ಎಲ್ಲಾನು ಇಲ್ಲಿ ನಿಮಗೆ ಕಾಣಿಸ್ತಿದೆ ವಿತ್ ಸ್ಟೂಡೆಂಟ್ ಫೋಟೋಗ್ರಾಫ್. ಉದಾಹರಣೆಗೆ ಇಲ್ಲಿ ನಾವು ಯಾವುದಾದ್ರು ಒಂದು ಅಪ್ಡೇಟ್ ಆಗದೇ ಇರುವಂಥ ಒಂದು ಟೆಸ್ಟನ್ನು ನಾವು ಇಲ್ಲಿ ತಗೋಣ. ನೋಡಿ, ಇಲ್ಲಿ ನಾವು ಯೂನಿಟ್ ಟೆಸ್ಟ್ 3 ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಯೂನಿಟ್ ಟೆಸ್ಟ್ 3ಗೆ ಈಗ ನಾವು ಆಲ್ರೆಡಿ ಮಾರ್ಕ್ಸ್ ಯಾವುದು ಅಪ್ಡೇಟ್ ಮಾಡಿಲ್ಲ. ಈಗ ಹೇಗೆ ಅಪ್ಡೇಟ್ ಮಾಡೋದು ಅಂತಂದರೆ ನೋಡಿ, ಇಲ್ಲಿ ಮಾರ್ಕ್ಸ್ ಅಪ್ಡೇಟ್ ಟೆಂಪ್ಲೇಟ್ ಅಂತಿದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಿ. ಈಗ ಡೌನ್ಲೋಡ್ ಆಗುತ್ತೆ. ನೋಡಿ, ನಾನು ಡೆಸ್ಕ್ಟಾಪ್ ಮೇಲೆ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಡೌನ್ಲೋಡ್ ಆಗಿದ ತಕ್ಷಣ ಮಾರ್ಕ್ಸ್ ಅಪ್ಡೇಟ್ ಟೆಂಪ್ಲೇಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೋಡಿ, ಮಾರ್ಕ್ಸ್ ಅಪ್ಡೇಟ್ ಟೆಂಪ್ಲೇಟ್ 5th A ಯೂನಿಟ್ ಟೆಸ್ಟ್ 3 ಅಂತ ಇದೆಯಲ್ಲ. ನೋಡಿ, ಇದು ಒಂದು ಟೇಬುಲರ್ ಫಾರ್ಮ್ಯಾಟಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಒಂದು ಡೀಟೇಲ್ಸ್ನ ನೀವು ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಪ್ರೊಟೆಕ್ಟ್ ಆಗಿರುತ್ತೆ. ನೋಡಿ, ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ದು ಎಲ್ಲ ಸಬ್ಜೆಕ್ಟ್ಸ್ಗೂ ನಾನು ಒಂದೊಂದು ಯುನೀಕ್ ರೋನ ನಾನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನಾನು ಇಂಗ್ಲೀಷ್ ಟೀಚರ್ ಅಂತ ತಿಳ್ಕೊಳ್ಳಿ. ನಾನು ಇಂಗ್ಲೀಷ್ ಮಾರ್ಕ್ಸ್ ಮಾತ್ರ ಅಪ್ಡೇಟ್ ಮಾಡಬೇಕು ಅಂತಂದರೆ ಇಂಗ್ಲೀಷ್ ಅನ್ನೋದನ್ನ ಕ್ಲಿಕ್ ಮಾಡ್ತೇನೆ. ನೋಡಿ, ಇಂಗ್ಲೀಷ್ ಸಬ್ಜೆಕ್ಟ್ಗೆ ಎಲ್ಲ ಸ್ಟೂಡೆಂಟ್ಸ್ದು ಮಾರ್ಕ್ಸು ರೆಕಾರ್ಡ್ಸು ಇಲ್ಲಿ ಬರುತ್ತೆ. ನೋಡಿ, ಇಲ್ಲಿ ನಾನು ಅಪ್ಡೇಟ್ ಮಾಡ್ಬೋದು. ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಏನಪ್ಪ ಅಂತಂದರೆ, ದ ಆ್ಯಕ್ಚುಯಲ್ ಸ್ಕೋರ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದ ಮ್ಯಾಕ್ಸಿಮಮ್ ಅವೈಲೇಬಲ್ ಸ್ಕೋರ್ ಅಂತ. ಅಂದರೆ 25 ಮಾರ್ಕ್ಸು ಮ್ಯಾಕ್ಸಿಮಮ್ ಅವೈಲೇಬಲ್ ಇರೋದು, ಅದಕ್ಕಿಂತ ಹೆಚ್ಚಿಗೆ ನಾವು ಟೈಪ್ ಮಾಡೋದಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನಾನು 26 ಅಂತ ಟೈಪ್ ಮಾಡಿ ನೋಡ್ತೀನಿ. ನೋಡಿ, ನನಗೆ ಎರರ್ ಮೆಸೇಜ್ ಬರುತ್ತೆ. ನೋಡಿ, ಈಗ ಇಲಸ್ಟ್ರೇಷನ್ ಪರ್ಪಸ್ಗೆ ನಾನು ಫಾರ್ಮುಲಾನ ಬಳಸಿ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಒಂದು ರ್ಯಾಂಡಮ್ ಆಗಿ ಸ್ಕೋರ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆದರೆ ನೀವು ಇದನ್ನು ಅಪ್ಡೇಟ್ ಮಾಡುವಾಗ ಆ್ಯಕ್ಚುಯಲ್ ಸ್ಕೋರ್ ಏನಿದೆ ಅದನ್ನು ನೀವು ಅಪ್ಡೇಟ್ ಮಾಡಿ ಮತ್ತು ಲೋಡ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ, ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಇಲ್ಲಿ ಸ್ಕೋರ್ಸ್ನ ಅಪ್ಡೇಟ್ ಮಾಡಿದ್ದೀನಿ. ಅಪ್ಡೇಟ್ ಆಗಿದ ನಂತರ ನೀವು ಈ ಫೈಲ್ನ ಸೇವ್ ಮಾಡಿ ಮತ್ತು ಕ್ಲೋಸ್ ಮಾಡಿ. ಈಗ ಮತ್ತೆ ನಾವು ವಾಪಸ್ಸು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಬಂದು ಇಲ್ಲಿ ನಾವು ಇದುವರೆಗೂ ನಾವೇನು ಅಪ್ಡೇಟ್ ಮಾಡಿದ್ದೀವಿ ಆ ಸ್ಕೋರ್ಸ್ ಎಲ್ಲ ನಾನೀಗ ಯೂನಿಟ್ ಟೆಸ್ಟ್ 3ಗೆ ನಾನು ಅಪ್ಡೇಟ್ ಮಾಡಬೇಕು. ಗೊತ್ತಾಯ್ತಲ್ಲ. ಸೊ ಇದಕ್ಕೆ ನಾವು ಯೂನಿಟ್ ಟೆಸ್ಟ್ 3 ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಅಪ್ಡೇಟ್ ಅಸೆಸ್ಮೆಂಟ್ ಸ್ಕೋರ್ಸ್ ಅನ್ನೋದನ್ನ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಆ ಫೈಲು ಎಲ್ಲಿದೆಯೋ ಡೆಸ್ಕ್ಟಾಪಲ್ಲಿತ್ತು, ಆ ಫೈಲ್ನ ನಾನೀಗ ಬ್ರೌಸ್ ಮಾಡಿ. ನೋಡಿ, ಆ ಫೈಲು ಡೆಸ್ಕ್ಟಾಪಲ್ಲಿದೆ. ನಾನು ಮಾರ್ಕ್ಸ್ ಅಪ್ಡೇಟ್ 5A ಯೂನಿಟ್ ಟೆಸ್ಟ್ 3 ಈ ಫೈಲಲ್ಲಿ ನಾವು ಈಗ ಮಾರ್ಕ್ಸ್ ಅಪ್ಡೇಟ್ ಮಾಡಿದ್ದು ಅದನ್ನು ನಾನು ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡ್ತೀನಿ. ನೋಡಿ, ಇಮ್ಮಿಡಿಯೇಟಾಗಿ ನಮಗೆ ಸ್ಕೋರ್ಸ್ ಎಲ್ಲ ಅಪ್ಡೇಟ್ ಆಗಿರುತ್ತೆ. ಈಗ ನಾವು ಯೂನಿಟ್ ಟೆಸ್ಟ್ 3ಗೆ ಹೋದಾಗ ಯಾವ ಸ್ಟೂಡೆಂಟ್ಸ್ಗೆ ನಾನು ಎಷ್ಟೆಷ್ಟು ಮಾರ್ಕ್ಸ್ ಅಪ್ಡೇಟ್ ಆಗಿದ್ನೋ ಅದರ ಪ್ರಕಾರ ಅವರ ಸ್ಕೋರ್ ಕಾರ್ಡ್ಸು ಇನ್ಸ್ಟೆಂಟಾಗಿ ಜನ್ರೇಟ್ ಆಗುತ್ತೆ. ನೋಡಿ, ಈಗ ನಾವು ಪ್ರದೀಪ್ ಅನ್ನೋ ಒಂದು ಸ್ಕೋರ್ ಕಾರ್ಡ್ನ ನೋಡ್ತಾ ಇದ್ದೀವಿ. ನೋಡಿ, ನೀವು ಯಾವುದೇ ಒಂದು ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಆ ಸ್ಟೂಡೆಂಟ್ ಪಿಕ್ಚರ್ ಸಮೇತ ಅವ್ರ ಸ್ಕೋರ್ ಕಾರ್ಡ್ಸು ಯಾವ ಟೆಸ್ಟಿಗೆ ಸೆಲೆಕ್ಟ್ ಮಾಡಿದೋ ಆ ಟೆಸ್ಟು ಇನ್ಸ್ಟೆಂಟಾಗಿ ನಿಮಗೆ
ಜನರೇಟ್ ಆಗುತ್ತೆ. ನಾನು ಈ ಹಿಂದೆ ನಿಮಗೆ ಅಟೆಂಡೆನ್ಸ್ ಅಲ್ಲಿ ಹೇಳ್ದಂಗೆ ಒಂದೊಂದೇ ಸ್ಕೋರ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡಬೇಕಂದ್ರೂ ಕೂಡ ಮಾಡ್ಬೋದು, ಅಥವಾ ಎಲ್ಲ ಸ್ಟೂಡೆಂಟ್ಸ್ ಸ್ಕೋರ್ ಕಾರ್ಡ್ಸು ಒಟ್ಟಿಗೆ ನೀವು ಡೌನ್ಲೋಡ್ ಮಾಡಬೇಕಂದ್ರೂ ಕೂಡ ಈಸಿಯಾಗಿ ಮಾಡ್ಕೊಬೋದು. ಈಗ ಸಿಂಗಲ್ ಆಗಿ ಒಂದೇ ಒಂದು, ಫಾರ್ ಎಕ್ಸಾಂಪಲ್ ಈಗ ಗಮ್ಯ ಅನ್ನೋ ಒಂದು ಸ್ಟೂಡೆಂಟ್ನ ಸ್ಕೋರ್ ಕಾರ್ಡ್ನ ನಾನು ಡೌನ್ಲೋಡ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಪ್ರಿಂಟ್ ಐಕಾನ್ ಇದೆ. ಈ ಪ್ರಿಂಟ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಡೆಸ್ಕ್ಟಾಪ್ ಮೇಲೆ ಚೂಸ್ ಮಾಡ್ತೀನಿ, ಓಕೆ ಮಾಡಿ. ನೋಡಿ, ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಮಾರ್ಕ್ಸ್ ಕಾರ್ಡು ಎಕ್ಸ್ಪೋರ್ಟ್ ಆಯಿತು. ನೋಡಿ, ಇಲ್ಲಿ ಡೆಸ್ಕ್ಟಾಪಲ್ಲಿ ಬಂದು ನೋಡಿದಾಗ ನಿಮಗೆ ಇಲ್ಲಿ ಮಾರ್ಕ್ಸ್ ಕಾರ್ಡು ರೆಡಿ ಆಗಿದೆ. ಈ ಮಾರ್ಕ್ಸ್ ಕಾರ್ಡ್ನ ನೀವು ಇನ್ಸ್ಟೆಂಟ್ ಆಗಿ ಪ್ರಿಂಟಿಂಗ್ ಕಳಿಸ್ಬೋದು, ಅಥವಾ ಇದನ್ನು ನೀವು ಸಾಫ್ಟ್ ಕಾಪಿ ಥರ ವಾಟ್ಸಪ್ಪಲ್ಲಾಗಲಿ ಅಥವಾ ಇಮೇಲಲ್ಲಿ ಅವರ ಪೇರೆಂಟ್ಸ್ ಕೂಡ ನೀವು ಕಳಿಸ್ಬೋದು. ಅದೇ ರೀತಿ ಒಂದು ಟೆಸ್ಟ್ ಆಗಲಿ, ಒಂದು ಎಕ್ಸಾಮ್ ಆಗಲಿ, ಆ ಪರ್ಟಿಕ್ಯುಲರ್ ಟೆಸ್ಟ್ಗಾಗಲಿ ಇಲ್ಲ ಎಕ್ಸಾಮ್ಗಾಗಲಿ ನಾವು ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ನು ಒಟ್ಟಿಗೆ ನಾವು ಡೌನ್ಲೋಡ್ ಮಾಡಬೇಕಂದ್ರೆ ಆ ಟೆಸ್ಟ್ ಆಗಲಿ ಎಕ್ಸಾಮ್ನಾಗಲಿ ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇಲ್ಲಿ PDF ಬಟನ್ನ ಕ್ಲಿಕ್ ಮಾಡಬೇಕು. ಇದಕ್ಕೂ ಮುಂಚೆ ನೀವೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಉತ್ತಮ. ನೋಡಿ, ನಾನು ಡೆಸ್ಕ್ಟಾಪಲ್ಲಿ ಮಾರ್ಕ್ಸ್ ಕಾರ್ಡ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿ ಓಕೆ ಅಂತೀನಿ. ಇದು ಕೂಡ ನಿಮಗೆ ಡಿಪೆಂಡ್ ಆನ್ ಯುವರ್ ಸ್ಟೂಡೆಂಟ್ಸು 30 ಸೆಕೆಂಡಿಂದ ಮ್ಯಾಕ್ಸಿಮಮ್ 1 ಮಿನಿಟ್ ಒಳಗಡೆ ಎಲ್ಲ ಸ್ಕೋರ್ ಕಾರ್ಡ್ಸ್ ಕೂಡ ನಿಮಗೆ PDF ಆಗಿ ಡೌನ್ಲೋಡ್ ಆಗಿಬಿಡುತ್ತೆ. ನಾನು ಈ ಹಿಂದೆನೇ ಹೇಳ್ದಂಗೆ ಪ್ರೋಗ್ರಾಮ್ ರನ್ ಆಗುವಾಗ ದಯವಿಟ್ಟು ಟಾಗಲ್ ಮಾಡಿಬಿಡಿ ಅಥವಾ ಮಲ್ಟಿ ಟಾಸ್ಕಿಂಗ್ ಮಾಡಬೇಡಿ, ಸಿಸ್ಟಮ್ನಲ್ಲಿ ಏನೂ ಕೆಲಸನೂ ಮಾಡಬೇಡಿ. ನೋಡಿ, ಎಲ್ಲ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕಾರ್ಡ್ಸ್ ಡೌನ್ಲೋಡ್ ಆದ ನಂತರ ನಿಮಗೆ ಇಲ್ಲಿ ಒಂದು ಕನ್ಫರ್ಮೇಷನ್ ಸಿಗುತ್ತೆ, ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡ್ಸ್ ಆರ್ ಎಕ್ಸ್ಪೋರ್ಟೆಡ್ ಅಂತ. ನೀವೀಗ ಕ್ಲಿಕ್ ಮಾಡಿ ನೀವು ಆ ಮಾರ್ಕ್ಸ್ ಕಾರ್ಡ್ ಅನ್ನೋ ಒಂದು ಫೋಲ್ಡರ್ಗೆ ಹೋಗಿ ನೋಡಿದಾಗ ಎಲ್ಲ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕಾರ್ಡ್ಸು ಕೂಡ ಇಂಡಿವಿಜುವಲ್ ಆಗಿ ನಿಮಗೆ ಡೌನ್ಲೋಡ್ ಆಗಿಬಿಡುತ್ತೆ. ಉದಾಹರಣೆಗೆ ನಾನು ಇಲ್ಲಿ ಮಣಿಕಂಠ ಅನ್ನೋ ಒಂದು ಮಾರ್ಕ್ಸ್ ಕಾರ್ಡ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಇನ್ಸ್ಟೆಂಟಾಗಿ ನಮಗೆ ಎಲ್ಲ ಸ್ಟೂಡೆಂಟ್ಸು ಅವರವ್ರದ್ದೇ ಮಾರ್ಕ್ಸ್ ಕಾರ್ಡ್ಸು ಇಮಿಡಿಯೇಟಾಗಿ ಡೌನ್ಲೋಡ್ ಆಗಿಬಿಡುತ್ತೆ. ಇದನ್ನು ನೀವು ಪ್ರಿಂಟಿಂಗ್ಗೆ ಡೈರೆಕ್ಟಾಗಿ ಕಳಿಸ್ಬೋದು, ಅಥವಾ ನೀವು ವಾಟ್ಸಪ್ಪಲ್ಲಾಗಲಿ ಅಥವಾ ಇಮೇಲಲ್ಲಾಗಲಿ ಸಾಫ್ಟ್ ಕಾಪಿ ಕೂಡ ನೀವು ಪೇರೆಂಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಈಗ ನಾನು ಮತ್ತೆ ಹೋಮ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಇನ್ ಕೇಸ್ ನೀವು ಈ ಒಂದು ಸಾಫ್ಟ್ವೇರ್ನ ನಿಮ್ಮ ಸ್ಕೂಲಲ್ಲಿ ಅಥವಾ ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಅಳವಡಿಸ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇಮೇಲ್ ID ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಡೀಟೇಲ್ಸ್ ಸಮೇತ ನನಗೆ ಇಮೇಲ್ ಮಾಡಿದ್ರೆ ನಾನು ನಿಮಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ವಿಚಾರನ ತಿಳಿಸ್ಕೊಡ್ತೀನಿ. ನೋಡೋಲ್ಲ ಸ್ನೇಹಿತರೆ, ಈ ಸಾಫ್ಟ್ವೇರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.